ನಗರದ ನೌಬಂದ್ನಲ್ಲಿರುವ ಶ್ರೀ ಗಣೇಶ್ ಫ್ಯಾಬ್ರಿಕೇಶನ್ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಭಾರೀ ಅಗ್ನಿ ಅವಘಡ ಸಂಭವಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿರುವ ಘಟನೆ ಇಂದು ಮುಂಜಾನೆ ನಡೆದಿದೆ. ಅಂಗಡಿ ಮಾಲೀಕರ ರವೀಂದ್ರ ವಿಶ್ವಕರ್ಮ ಅತಿವಳವರಿಗೆ ಸೇರಿದ ಫರ್ನಿಚರ್ ಹಾಗೂ ಕಾರ್ಪೆಂಟರ್ ಅಂಗಡಿಯಲ್ಲಿ ಇಂದು ಬೆಳಗ್ಗೆ ಸುಮಾರು 4 ಗಂಟೆ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಅವಘಡ ಸಂಭವಿಸಿದೆ ಎಂದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಬೆಂಕಿಯ ಕೆನ್ನಾಲಿಗೆ ಅಂಗಡಿಯಲ್ಲಿದ್ದ ಫರ್ನಿಚರ್ ಸಾಮಗ್ರಿಗಳು, ಯಂತ್ರೋಪಕರಣಗಳು, ಮರದ ವಸ್ತುಗಳು ಸೇರಿದಂತೆ ಹಲವು ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿವೆ. ಘಟನೆಯಿಂದ ಸುಮಾರು 15 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಹಲವು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಯಿತು. ಘಟನೆಯಲ್ಲಿ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲವೆಂದು ತಿಳಿದು ಬಂದಿದೆ. ಘಟನೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಅಂಗಡಿ ಮಾಲೀಕ ರವೀಂದ್ರ ವಿಶ್ವಕರ್ಮ ಅತಿವೇಳವರು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ರವೀಂದ್ರ ವಿಶ್ವಕರ್ಮ ಅತಿವಾಳ 4 ಗಂಟೆಗೆ ಕರೆಂಟ್ ಶಾರ್ಟ್ಲಿಂದ ದುಕಾನ್ ಸುಟ್ಟಿದೆ. ಅದೇ ಜಾಗದ ಮಾಲಕರು ಬಂದು ನಾನು ಫೋನ್ ಮಾಡಿದಾಗ ನಾನು ಬಂದೆ. ನಾನು ಬಂದಾಗ ಇನ್ನೂ ಉರಿಲತ್ತಿತ್ತು. ಅವರು ಇದಕ್ಕೆ ಅವರು ಫೋನ್ ಮಾಡಿ ಕರೆಸಿದ್ರು. ಕರೆಸಿದ ನಂತರ ನಾವು ಬಂದಮೇಲೆ ಬಂದರು ಅಷ್ಟೇ. ಅವರೇ ಆರಿಸಿ ಹೋಗಿದ್ದಾರೆ. ಏನು ಕೆಲಸ ಮಾಡ್ತೀರಿ? ನಾವು ಕಾರ್ಪೆಂಟ್ರ್ ಕೆಲಸ ಮಾಡ್ತೇವೆ. ಅಷ್ಟು ಕಟ್ಟಿಗೆ ಎಲ್ಲ ಸುಟ್ಟೋಗಿದೆ, ಮಷೀನು ಎಲ್ಲ ಸುಟ್ಟೋಗಿದೆ, ಯಾವುದೂ ಬರಪಲೇ ಇಲ್ಲ. ಪೂರಾ ಶೆಡ್ ಸಮೇತ ಸುಟ್ಟೋಗಿದೆ. ಇದ್ರಾಗ ಏನೇನು ವರ್ಕ್ ಮಾಡ್ತೀರಿ ನೀವು? ನಾವು ಕಾರ್ಪೆಂಟ್ರ್ ಫರ್ನಿಚರ್ ವರ್ಕು, ಪಲಾಂಗ್ದು ಪ್ರತಿಯೊಂದು ಕಟ್ಟಿಗೆ ವರ್ಕ್ ಏನದ ಪೂರಾ ಫುಲ್ ಎಲ್ಲ ಮಾಡ್ತಿದ್ದೆ. ಇವತ್ತು ನಸ್ಕಿನಾಗೆ 4 ಗಂಟೆ. ಅಂದಾಜು ಎಷ್ಟು ರೂಪಾಯಿದು ಹಾನಿ ಆಗಿದೆ? 10-15 ಲಕ್ಷ ರೂಪಾಯಿದು ಹಾನಿ ಆಗಿದೆ. ಯಾವ್ಯಾವ ಮಷೀನ್ ಇದ್ದು ಒಳಗೆ? ರಂಧ ಮಷೀನು, ಜಂತ್ರ ಮಷೀನು, ಪೋಲ್ ಸೆಟ್ಟಿಂಗ್ ಮಷೀನು, ನಮ್ಮ ಹ್ಯಾಂಡ್ ರಂಧಗಳು, ಡ್ರಿಲ್ ಮಷೀನು, ಪ್ರತಿ ಕಟ್ರ್ ಮಷೀನು ಎಲ್ಲ, ಮತ್ತು ಇದು ನಮ್ಮ ಹತ್ಯಾರ್ಗಳು, ಉಳಿ, ಬಾಚಿ, ಹತೋಡಿ ಏನಿರ್ತಾವೆ ಪೂರ ಎಲ್ಲ ಸಾಮಾನು ಇತ್ತು. ಡಿಸೈನ್ ಕಟ್ ಮಾಡೋ ಮಷೀನ್ ಇತ್ತು. ಎಲ್ಲ ಮಷೀನ್ಗಳಿದ್ದು ಅಷ್ಟೆಲ್ಲ. ಕಟ್ಟಿಗೆ ಯಾವಾಗ ಹಿಡಿದಿತ್ತು? ಟೀಕುಡ್ ಕಟ್ಟಿಗೆನೇ ಫುಲ್, ಯಾವುದು ಬೇರೆದು ಯಾವುದೂ ಇದ್ದಿಲ್ಲ. ಹಾಂ, ಟೀಕುಡ್ ಕಟ್ಟಿಗೆ. ಅಂದರೆ ಗಂಧದ ಇದ್ದನ? ಇಲ್ಲ, ಸಾಗೋನಿ ಕಟ್ಟಿಗೆ. ಸಾಗೋನಿ ಕಟ್ಟಿಗೆ ಎಲ್ಲ ಕಾಸ್ಟ್ಲಿ ಇರುತ್ತೆ. ನಿನ್ನೆ ಒಂದು 50,000 ರೂಪಾಯಿ ನಿನ್ನೆ ತಂದೇನೆ. ನಿನ್ನೆ ತಂದಾಗ ಅದು ರಾತ್ರಿ ರಂಧ ಹೊಡೆದು ಇಟ್ಟಿನಿ. ಮುಂಜಾನೆ ಮಸ್ತಿನ ಗೊತ್ತಾದ ನಂತರ ನಾವು ಬಂದೇನೆ ಇಲ್ಲಿಗೆ. ಅಷ್ಟು ಎಲ್ಲ ಪೂರ ಸುಟ್ಟಿದೆ, ಯಾವುದೂ ಬರಪ್ಲೇ ಇಲ್ಲ. ಅಂದರೆ ಎಲ್ಲ ಕಟ್ಟಿಗೆ ಮಷೀನು ಎಲ್ಲ ಸೇರಿ ಅಂದಾಜು ಒಂದು 15 ಲಕ್ಷ 10-15 ಲಕ್ಷ ಆಗ್ತದೆ ಅಂದಾಜು. ಸರ್, ಅದಕ್ಕೆ ನಮ್ಮ ಸಂಬಂಧಪಟ್ಟ ಮಿನಿಸ್ಟರ್ಗೆ ನಮ್ಮ ಪರಿಹಾರದ ಏನದ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ರವೀಂದ್ರ ವಿಶ್ವಕರ್ಮ ಅತಿವಾಳದವ್ರು. ದುಕಾನ್ ಇದ್ದಿದ್ದು ನೌಬಾದ, ನಾವು ಇರೋದು ಅತಿವಾಳ. ಮಾಳ್ಗೆ ಅಂತ ನೌಬಾದು. ನಾ ಬಸವರಾಜ್ ಮಾಳ್ಗೆ ನೌಬಾದು. ನಾನು ಮುಂಜಾನೆ 4 ಗಂಟೆಗೆ ಎದ್ದಿದೆ. ಬರೋಷ್ಟರಲ್ಲಿ ನೋಡೋಷ್ಟರಲ್ಲಿ ಹೊಗೆ ಎದ್ದಿತ್ತು. ಇಲ್ಲಿ ಯಾವ್ದಾರ ಸ್ಕ್ರಾಪ್ ದುಕಾನ್ದವರು ಹಚ್ಚಾರ ಅಂತ ತಿಳ್ಕೊಂಡ. ಅಷ್ಟರಲ್ಲೇ ನಮ್ಮಲ್ಲಿ ಚೊಂಡೆ ಇವರು ಶಂಕರ್ರವ್ರದ್ದು ಮಗ ಬಂದರು. ನಮ್ಮ ತಮ್ಮರನ್ನು ಒಳತಿರು. ನಾ ಯಾಕೆ ಒಳತಿರಪ್ಪ ಏನಾಗ್ಯದ ಅಂತ ಇಲ್ಲಿ ಬೆಂಕಿ ಎತ್ತಿದ್ರಿ ಊರಿ ಅಂದರು. ಮತ್ತು ಅಷ್ಟರಲ್ಲೇ ನಾ ತೆಳಗೆ ಬಂದು ಫೈರ್ ಆಫೀಸ್ದವ್ರಿಗೆ ಫೋನ್ ಮಾಡಿದೆವು, ಇವ್ರಿಗೆ ಫೋನ್ ಮಾಡಿದೆವು, ಮತ್ತು ಹಚ್ಚಾಕ ವೈಜನಾಥ್ರಿಗೆ ಫೋನ್ ಮಾಡಿದೆವು, ಎಲ್ಲರಿಗೆ ಫೋನ್ ಮಾಡಿದೆವು. ಒಂದು ಅರ್ಧ ತಾಸು ನಂತರ ಅವರು ಫೈರ್ ಆಫೀಸ್ದವ್ರು ಬಂದರು. ಬಂದು ಬೆಂಕಿ ಅದನ್ನು ಹಚ್ಲಕ್ಕೆ ಟ್ರೈ ಮಾಡಿದ್ರು. ಬೆಂಕಿ ಭಾಳ ಹತ್ತಿತ್ತು, ಕಂಟ್ರೋಲ್ ಆಗಲಿಲ್ಲ. ಮತ್ತೊಂದು ವ್ಯಾನ್ ತರಿಸಿದ್ರು ಫೈರ್ ಆಫೀಸ್ದ ತಂದರು. ಅದರಿಂದ ಏನದಂದ್ರೆ ಸ್ವಲ್ಪ ಕಂಟ್ರೋಲ್ ಆಯಿತು. ಹಿಂಗೆ ಮತ್ತು ಒಂದು ಹಿಂಗೆ ಸಾಮಾನುಗಳು ತೆಗೆದೆಲ್ಲ ಬೆಂಕಿ ಹಚ್ಲಕ್ಕೆ ಟ್ರೈ ಮಾಡಿದ್ರು ರೀ. ಸೊ ಹಾಗಾಗಿ ಈಗ ಈ ರೀತಿ. ಎಷ್ಟು ವರ್ಷದಿಂದ ಕೊಟ್ಟರೆ ಅವ್ರಿಗೆ? ಸರ್, ಇದು ನಾವು ಕ್ರಿಯಾ ಅವರಿಗೆ ಒಂದು 25 ವರ್ಷ ಮೇಲೆ ಆಯ್ತು ರೀ. ಅವ್ರು ಸರ್ ನಂಬಲ್ಲಿ ಇಲ್ಲೇ ಮಾಡ್ತಾರೆ ಸರ್, ನಮ್ಮ ಜಾಗದಾಗಿಲ್ಲ. ಏನು ಕೆಲಸ ಮಾಡ್ತಾರೋ ಸರ್? ಇವರು ರವಿ ಅಂತ ಅತಿವಾಳದವ್ರು ಅದ ಸರ್. ಇವರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ ರೀ. ಮತ್ತು ಇವರು ಫರ್ನಿಚರ್ ಕೆಲಸ ಆಗಲಿ ಅಂದ್ರೆ ಒಟ್ಟಾರೆ ಹೇಳ್ಬೇಕಾದ್ರೆ ಕಟ್ಟಿಗೆ ಅಂದ್ರೆ ವುಡನ್ ಕೆಲಸ ಎಲ್ಲ ಮಾಡ್ತಾರೆ ಸರ್. ಎಷ್ಟು ಹಾನಿ ಆಗಿದ್ರೆ ಸರ್? ಒಟ್ಟಾರೆ ಹೇಳ್ಬೇಕಾದ್ರೆ ಒಂದು 15 ಲಕ್ಷ ಹಾನಿ ಆಗ್ಯದ ಸರ್. ನಿನ್ನೆ ಸರ್ ಅವರು ಒಂದು 50,000 ರೂಪಾಯಿದು ಇದು ತಂದರು ಸರ್. ಸಾಗವಾನಿ ಕಟ್ಟಿಗೆ ತಂದರು, ಅದು ಪೂರ್ತಿ ಹೋಗ್ಯ ಸರ್. ಈ ಮಷಿನ್ ಹೋಗ್ಯಾವ. ಇದಕ್ಕೆ ಮೊದಲು ಓಲ್ಡ್ ಇರತಕ್ಕಂಥ ವುಡನ್ ಎಲ್ಲ ಫರ್ನಿಚರ್ ಎಲ್ಲ ಹೋಗ್ಯಾವ ಸರ್. ತಯಾರನೂ ಇದ್ದು ಮತ್ತು ಕಟ್ಟಿಗೆನೂ ಇದ್ದು ಸರ್, ಎಲ್ಲ ಹೋಗ್ಯಾವ ಸರ್. ಓಕೆ ಸರ್.